ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮ್ಗೆಲ್ಲ ಒಂದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಂಡಿಯನ್ ಡಿಫೆನ್ಸ್ ಇಂದ ಕಾಲ್ ಮಾಡಿರೋ ಅಂತ ಕೋರ್ಸ್ ಬಗ್ಗೆ ಇದು ಒಂದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದ್ರೆ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತೇಳಿ AFCT ಅಂತೇಳಿ ಕರೀತಾರೆ. ಈ 2025 ಅಲ್ಲಿ ಕಾಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಎಕ್ಸಾಮ್ ಬಂದು ಒಂದು ಕಾಂಪಿಟೇಟಿವ್ ಟೆಸ್ಟ್ ಅಂತ ಹೇಳಿ ಕರೀತಾರೆ. ಕಂಡಕ್ಟೆಡ್ ಬೈ ಇಂಡಿಯನ್ ಏರ್ ಫೋರ್ಸ್ ನವರು ಕಾಲ್ ಮಾಡಿರೋ ಅಂತ ಒಂದು ಎಕ್ಸಾಮ್ ಇದು. ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಆಫೀಸರ್ ಇನ್ ಫ್ಲೈಯಿಂಗ್ ಇರ್ಬೋದು, ಟೆಕ್ನಿಕಲ್ ಮತ್ತೆ ಗ್ರೌಂಡ್ ಡ್ಯೂಟಿ ಬ್ರಾಂಚಸ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಲ್ಫಾರ್ ಮಾಡಿದ್ದಾರೆ. ಇದು ಒಂದು ಯಾರ್ಯಾರು ಇಂಡಿಯನ್ ಡಿಫೆನ್ಸ್ ಅಂದ್ರೆ ಫ್ಲೈಯಿಂಗ್ ಡಿಫೆನ್ಸ್ ಅಲ್ಲಿ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ, ಅವರೆಲ್ಲ ಈ ಎಕ್ಸಾಮ್ ನ ತಗೋಬಹುದು. ಪ್ರೆಸ್ಟೇಜಿಯಸ್ ಇಂಡಿಯನ್ ಏರ್ ಫೋರ್ಸ್ ಅವ್ರು ಕಾಲ್ ಮಾಡಿರೋ ಅಂತ ಒಂದು ಎಕ್ಸಾಮ್ ಇದು. ಇದರಲ್ಲಿ 3 ತರ ಬರುತ್ತೆ: ಫ್ಲೈಯಿಂಗ್ ಬ್ರಾಂಚು, ಟೆಕ್ನಿಕಲ್ ಬ್ರಾಂಚು ಮತ್ತೆ ಗ್ರೌಂಡ್ ಡ್ಯೂಟಿ ಬ್ರಾಂಚ್ ಅಂತೇಳಿ. ಈ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ಬೋದು ಅಂದ್ರೆ ಪೈಲಟ್ಸ್ ಆಗ್ಬೋದು, ನೇವಿಗೇಟರ್ಸ್ ಆಗ್ಬೋದು. ಟೆಕ್ನಿಕಲ್ ಬ್ರಾಂಚ್ಗೆ ಅಂದ್ರೆ ಇಂಜಿನಿಯರಿಂಗ್ ಮತ್ತೆ ಟೆಕ್ನಿಕಲ್ ಸ್ಪೆಷಲಿಸ್ಟ್ ಅಂತ ಹೇಳಿ ಕಾಲ್ ಫಾರ್ ಮಾಡಿದ್ದಾರೆ. ಗ್ರೌಂಡ್ ಡ್ಯೂಟಿ ಬ್ರಾಂಚಸ್ ಅಂದ್ರೆ ನಾನ್ ಟೆಕ್ನಿಕಲ್ ಸಂಬಂಧಪಟ್ಟಂಗೆ ಏನೇನ್ ರೋಲ್ಸ್ ಬರುತ್ತೆ ಏರ್ ಫೋರ್ಸ್ ಅಲ್ಲಿ ಆ ಪೋಸ್ಟ್ಗೂ ಕಾಲ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಟೆಕ್ನಿಕಲ್ ರೋಲ್ಸ್ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಗ್ರೌಂಡ್ ಡ್ಯೂಟಿ ಬ್ರಾಂಚಸ್ಗೆ ಕಾಲ್ ಮಾಡಿದ್ದಾರೆ. ನೆನಪಿರ್ಲಿ, 3 ತರದಲ್ಲಿ ಈ ಸಲ ಕಾಲ್ ಮಾಡಿದ್ದಾರೆ. ಫ್ಲೈಯಿಂಗ್ ಬ್ರಾಂಚ್ ಅಂತೇಳಿ ಅದರಲ್ಲಿ ಪೈಲಟ್ಸ್, ನೇವಿಗೇಟರ್ಸ್ ಬರ್ತಾರೆ. ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ಇಂಜಿನಿಯರ್ ಮತ್ತೆ ಟೆಕ್ನಿಕಲ್ ಸ್ಪೆಷಲಿಸ್ಟ್ ಅಂತ ಹೇಳಿ ಕಾಲ್ ಫಾರ್ ಮಾಡಿದ್ದಾರೆ. ಗ್ರೌಂಡ್ ಡ್ಯೂಟಿ ಬ್ರಾಂಚ್ ಅಂತ ಬರುತ್ತೆ, ನಾನ್ ಟೆಕ್ನಿಕಲ್ ರೋಲ್ಸ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು ಮತ್ತೆ ಎಜುಕೇಶನ್ ಇರ್ಬೋದು. ಈಗ ಫ್ಲೈಯಿಂಗ್ ಬ್ರಾಂಚಸ್ ಅಲ್ಲಿ ಏನೇನು ಇದೆ ಅಂತ ಹೇಳ್ತಾ ಹೋದ್ರೆ, ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಪೈಲಟ್ ಟ್ರೈನಿಂಗ್ ಅಂತ ಹೇಳಿ ಕರೀತಾರೆ. ಹೆಲಿಕಾಪ್ಟರ್ ಇರ್ಬೋದು, ಹೆಲಿಕಾಪ್ಟರ್ ಪೈಲಟ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಪೈಲಟ್ ಅಂತಾನು ಬರ್ತಾರೆ, ಅದು ಇರ್ಬೋದು. ವೇರಿಯಸ್ ಪೀಸ್ ಅಂದ್ರೆ ವಾರ್ ಟೈಮಲ್ಲೆಲ್ಲ ಮಿಷನರೀಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಎಲ್ಲ ಈ ತರದ ಪೈಲಟ್ಸ್ಗಳನ್ನ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ತಗೊಂತಾರೆ. ಅದೇ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಅಂತ ಬರುತ್ತೆ. ಇದರಲ್ಲಿ ಆಫೀಸರ್ಸ್ ಇನ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಏನಿರುತ್ತೆ, ಮ್ಯಾನೇಜ್ ಯುವರ್ ಟೀಮ್ ನ ಮ್ಯಾನೇಜ್ ಮಾಡಬೇಕು, ಮತ್ತೆ ಅವ್ರಿಗೆ ಎನ್ಕರೇಜ್ ಮಾಡೋದಿರ್ಬೋದು. ಏರ್ ಫೋರ್ಸ್ ಅಲ್ಲಿ ಏನು ಕೆಲಸ ಬರ್ತದೆ ಆ ಟೆಕ್ನಿಕಲ್ ಸೈಡ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಇವರು ಮೇಂಟೈನ್ ಮಾಡಬೇಕಾಗುತ್ತೆ. ಇದರಲ್ಲೂ ಸಹ ತುಂಬಾ ಬ್ರಾಂಚಸ್ ಇದೆ ಗ್ರೌಂಡ್ ಡ್ಯೂಟಿ ಇದರಲ್ಲಿ. ನೆಕ್ಸ್ಟ್ ಬಂದು ಗ್ರೌಂಡ್ ಡ್ಯೂಟಿ ಅಂದ್ರೆ ನಾನ್ ಟೆಕ್ನಿಕಲ್ ಬ್ರಾಂಚ್ ಅಂತ ಹೇಳಿ ಕರೀತಾರೆ. ಮ್ಯಾನೇಜಿಂಗ್ ಮೆಟೀರಿಯಲ್ ರಿಸೋರ್ಸಸ್. ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ಮೆಕ್ಯಾನಿಸಮ್ ಬರ್ತದೆ, ಅದನ್ನ ಸ್ಟೀರ್ಸ್ ಮತ್ತೆ ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಅವ್ರನ್ನು ತಗೊಂತಾರೆ, ಇಲ್ಲಿ ಜಾಯಿನ್ ಆಗ್ಬೋದು. ಆಫೀಸರ್ಸ್ ಇನ್ ಎನಿ ಆಫ್ ದ ಫಾಲೋಯಿಂಗ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚಸ್ ಅಂದ್ರೆ ಈ PG ಮಾಡಿರೋರು, ನಾನ್ PG ಮಾಡಿರೋರೆಲ್ಲ ಈ ಟೆಕ್ನಿಕಲ್ ಗ್ರೌಂಡ್ ಡ್ಯೂಟಿ ಇದಕ್ಕೆ ಜಾಯಿನ್ ಆಗ್ಬೋದು. ಈ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ನಡೀತದೆ ಅಂತಂದ್ರೆ, ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಜನರಲ್ ಅವೇರ್ನೆಸ್, ವರ್ಬಲ್ ಅಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗು, ಮಿಲಿಟರಿ ಆಪ್ಟಿಟ್ಯೂಡ್ ಅಂತ ಹೇಳಿ ಬರುತ್ತೆ, ಅದೊಂದು. ಇನ್ನೊಂದು ಬರುತ್ತೆ EKT ಅಂದ್ರೆ ಇಂಜಿನಿಯರಿಂಗ್ ನಾಲೆಡ್ಜ್ ಟೆಸ್ಟ್ ಅಂತೇಳಿ. ಫಾರ್ ಟೆಕ್ನಿಕಲ್ ಬ್ರಾಂಚ್ ಅವ್ರಿಗೆ ಮಾತ್ರ, ಕ್ಯಾಂಡಿಡೇಟ್ಸ್ಗೆ ಇದನ್ನ ಬರಿಬೇಕಾಗುತ್ತೆ. ಕವರಿಂಗ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಬಗ್ಗೆನೆ ಕ್ವಶನ್ಸ್ ಇರುತ್ತೆ. EKT ಇಂಜಿನಿಯರಿಂಗ್ ನಾಲೆಡ್ಜ್ ಟೆಸ್ಟ್ ಅಂತೇಳಿ ಅದನ್ನ ಬರಿಬೇಕಾಗುತ್ತೆ. ಇನ್ನೊಂದು AFSB ಅಂತ ಬರುತ್ತೆ, ಏರ್ ಫೋರ್ಸ್ ಸೆಲೆಕ್ಷನ್ ಬೋರ್ಡ್ ಟೆಸ್ಟ್ ಅಂತೇಳಿ. ಇದರಲ್ಲೆಲ್ಲ ಏನಿರುತ್ತೆ, ಸೈಕಾಲಜಿಕಲ್ ಟೆಸ್ಟ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ ಮತ್ತೆ ಪರ್ಸನಲ್ ಇಂಟರ್ವ್ಯೂಸ್. ಕ್ಲೀನಾಗಿ ನೋಡ್ಕೋಬೇಕು ಈ ಎಕ್ಸಾಮ್ ಪ್ಯಾಟರ್ನ್. ರಿಟರ್ನ್ ಟೆಸ್ಟ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಅದರಲ್ಲಿ ಜನರಲ್ ಅವೇರ್ನೆಸ್, ವರ್ಬಲ್ ಅಬಿಲಿಟಿ, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ರೀಸನಿಂಗ್ ಅಂಡ್ ಮಿಲಿಟರಿ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಇಂಜಿನಿಯರಿಂಗ್ ಅವರು ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೆ ಇಂಜಿನಿಯರಿಂಗ್ ನಾಲೆಡ್ಜ್ ಟೆಸ್ಟ್ ಅಂತ ಬರುತ್ತೆ, EKT ಅಂತೇಳಿ. ಟೆಕ್ನಿಕಲ್ ಬ್ರಾಂಚ್ ಕ್ಯಾಂಡಿಡೇಟ್ಸ್ ಮಾತ್ರ ಬರಿಬೇಕಾಗುತ್ತೆ. ಇದರಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಬಗ್ಗೆ ಕೇಳಿರ್ತಾರೆ. ಇನ್ನೊಂದು ಟೆಸ್ಟ್ ಅಂದ್ರೆ ಏರ್ ಫೋರ್ಸ್ ಸೆಲೆಕ್ಷನ್ ಬೋರ್ಡ್ ಟೆಸ್ಟ್ ಅಂತೇಳಿ. ಇದರಲ್ಲಿ ಸೈಕಾಲಜಿಕಲ್ ಟೆಸ್ಟ್, ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ. ಸೆಲೆಕ್ಷನ್ ಎಲ್ಲ ಯಾವ ರೀತಿ ಆಗುತ್ತೆ ಅಂತಂದ್ರೆ,
ರಿಟರ್ನ್ ಎಕ್ಸಾಮ್ ಹೇಳಿದ್ದೀವಿ. ಯಾರೆಲ್ಲ ಇಂಜಿನಿಯರಿಂಗ್ಸ್ ಇದ್ದಾರೆ ಅವರು EKT ಅಂದ್ರೆ ಟೆಕ್ನಿಕಲ್ ಬ್ರಾಂಚಸ್ ಕ್ಯಾಂಡಿಡೇಟ್ಸ್ ಬರೀಬೇಕು. AFCT ಟೆಸ್ಟ್ ಅಲ್ಲಿ ಸೈಕಾಲಜಿ, ಎವ್ಯಾಲ್ಯೂಯೇಷನ್, ಗ್ರೂಪ್ ಟಾಸ್ಕ್ ಮತ್ತೆ ಇಂಟರ್ವ್ಯೂ ಈ ಮಾರ್ಕ್ಸ್ಗಳ ಬಗ್ಗೆ ಅದನ್ನ ಮಾಡ್ತಾರೆ. ಲಾಸ್ಟ್ ಫೈನಲ್ ಆಗಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಅದರಲ್ಲಿ ಮಾಡ್ತಾರೆ. ಚೆಕ್ ಮಾಡೋದಿರೋದು ಅದೆಲ್ಲ ಇರುತ್ತೆ. ಅದೇ ರೀತಿ ಎಲಿಜಿಬಲ್ ಕ್ರೈಟೀರಿಯಾ ಏನು ಅಂದ್ರೆ ಕ್ಯಾಂಡಿಡೇಟ್ಸ್ ಏಜ್ ಬಂದು 20 to 24 years ಇರಬೇಕು. ಯಾವುದಕ್ಕೆ ಫ್ಲೈಯಿಂಗ್ ಬ್ರಾಂಚಿಗೆ ಮಾತ್ರ. ಇನ್ನು 20 to 26 ಗ್ರೌಂಡ್ ಡ್ಯೂಟಿ ಮತ್ತೆ ಟೆಕ್ನಿಕಲ್ ಬ್ರಾಂಚಸ್ಗೆ 20 to 26 years ಇರ್ಬೋದು. ಎಜುಕೇಶನ್ ಬಂದು ಫ್ಲೈಯಿಂಗ್ ಬ್ರಾಂಚಸ್ಗೆ ಮಿನಿಮಮ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ 3 year ಡಿಗ್ರಿ BE ಮತ್ತೆ BTech ಅಲ್ಲಿ 3 years ಅಲ್ಲಿ 60% ಇರಬೇಕು. ಗ್ರೌಂಡ್ ಡ್ಯೂಟಿಲೂ ಅಷ್ಟೇ 60% ಇಂಜಿನಿಯರಿಂಗ್ ನಲ್ಲಿ ಮಾಡಿರ್ಬೇಕಾಗ್ತದೆ. ಅದೇ ರೀತಿ ಅಪ್ಲಿಕೇಶನ್ ಪ್ರೋಸೆಸ್ ಏನಿದೆ ಅಂತಂದ್ರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ June 2 ಇಂದ July 1 ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅಪ್ಲೈ ಮಾಡ್ಬೋದು. ಇದ್ರ ಅಪ್ಲಿಕೇಶನ್ ಫೀಸ್ ಬಂದು ₹550 ಪ್ಲಸ್ GST ಅಂತ ಹೇಳಿ ಹಾಕಿದ್ದಾರೆ. ಆ ಒಂದು ನಿಯರ್ಲಿ ಒಂದು ₹600 ಬರ್ಬೋದು. NCC ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಿ ಅವ್ರಿಗೆ ಫ್ರೀ ಕೊಟ್ಟಿದ್ದಾರೆ. ಫ್ರೀ ಅಪ್ಲಿಕೇಶನ್ ಹಾಕ್ಬೋದು. NCC ಕ್ಯಾಂಡಿಡೇಟ್ಸ್ ಮಾತ್ರ. ಇದರಲ್ಲಿ ರಿಜಿಸ್ಟರ್ ಆಗಬೇಕು. AFCAT ನಲ್ಲಿ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಫೀಸ್ ಪೇ ಮಾಡಬೇಕು. ಮತ್ತೆ ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಅವ್ರಿಗೆ ಎಕ್ಸಾಮ್ ಸಿಗುತ್ತೆ. ಹೇಳಿದೀವಿ ಎಕ್ಸಾಮ್ ನೇಮ್ ಏನಂತ ಬರುತ್ತೆ ಅಂದ್ರೆ AFCAT 2025 ಯಾರು ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಅವರು. ಇದು ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮು. ವರ್ಷಕ್ಕೆ 2 ಸಲ ನಡೀತದೆ. ಇದ್ರದ್ದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ. ಇಲ್ಲ ಆನ್ಲೈನ್ ಅಂತ ತಿಳ್ಕೊಳ್ಳಿ. ಇಲ್ಲ CBT ಟೆಸ್ಟ್ ಅಂತಾನು ಕರೀತಾರೆ. ಟೋಟಲ್ ಕ್ವಶನ್ಸ್ ಎಷ್ಟಿರ್ತದೆ ಅಂದ್ರೆ AFCAT ಅವರಿಗೆ 100 ಕ್ವಶನ್ಸ್ ಇರುತ್ತೆ. ಯಾರೆಲ್ಲ ಟೆಕ್ನಿಕಲ್ ಇದಕ್ಕೆ ಇಂಜಿನಿಯರಿಂಗ್ ಇದ್ದವ್ರು ಆಗ್ತಿದ್ದೀರಿ ಅವ್ರಿಗೆ ಎಕ್ಸ್ಟ್ರಾ 50 ಕ್ವಶನ್ಸ್ ಇರುತ್ತೆ. ಅವಾಗಲೇ ಹೇಳ್ದಂಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ 50 ಕ್ವಶನ್ಸ್ ಇರುತ್ತೆ. ಎಕ್ಸಾಮ್ ಬಂದು ಇಂಗ್ಲಿಷ್ ವರ್ಜನ್ ಅಲ್ಲಿ ಇರುತ್ತೆ. ಹಿಂದಿನಲ್ಲಿ ಇರೋದಿಲ್ಲ. ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಇರಲ್ಲ. ಇಂಗ್ಲಿಷ್ ಅಲ್ಲೇ ನಡೆಯುತ್ತೆ ಎಕ್ಸಾಮ್. ಡ್ಯೂರೇಷನ್ ಬಂದು 2 hours ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 300. ಎಕ್ಸಾಮು ಸೆಪ್ಟೆಂಬರ್ ಅಲ್ಲಿ ಈ ಎಕ್ಸಾಮ್ ನಡೀತದೆ. ಇದರಲ್ಲಿ ಕ್ವಶನ್ಸ್ ಎಲ್ಲ ಯಾವ್ಯಾವ ತರ ಬರುತ್ತೆ ಅಂದ್ರೆ ಜನರಲ್ ಅವೇರ್ನೆಸ್ ಅಲ್ಲಿ 25 ಕ್ವಶನ್ಸ್ ಇರುತ್ತೆ. 25 ಮಾರ್ಕ್ಸ್, 75 ಮಾರ್ಕ್ಸ್, ಒಂದೊಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. ವರ್ಬಲ್ ಎಬಿಲಿಟಿ ಅಂತ ಇರುತ್ತೆ 30 ಕ್ವಶನ್ಸ್, 3 ಮಾರ್ಕ್ಸ್ ಅಂದ್ರೆ 90 ಆಗುತ್ತೆ. ಅದೇ ರೀತಿ ನ್ಯೂಮರಿಕಲ್ ಆಪ್ಟಿಟ್ಯೂಡ್ 20 ಕ್ವಶನ್, ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂದ್ರೆ 60 ಆಗುತ್ತೆ. ರೀಸನಿಂಗ್ ಅಂಡ್ ಮಿಲಿಟರಿ ಆಪ್ಟಿಟ್ಯೂಡ್ ಅಂದ್ರೆ 25 ಕ್ವಶನ್ಸ್ ಇಂಟು 3 ಮಾಡಿದ್ರೆ 75 ಆಗುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 300. ಒಂದು ಕರೆಕ್ಟ್ ಕ್ವಶನ್ ಆಯ್ತು ಅಂದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಸಪೋಸ್ ಅದು ರಾಂಗ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ಲೆಸ್ ಆಗುತ್ತೆ. ಕಟ್ ಆಫ್ ಎಲ್ಲ ಯಾವ ತರ ಇದೆ ಅಂದ್ರೆ 300 ಮಾರ್ಕ್ಸ್ಗೆ 2020 ನಲ್ಲಿ 150 to 155 ಗೆಲ್ಲ ಸಿಕ್ಕಿದೆ. ಅದೇ ರೀತಿ 2021 ನಲ್ಲಿ 165 to 157 ಈ ರೇಂಜ್ ಅಲ್ಲೆಲ್ಲ ಸಿಕ್ಕಿದೆ. ಲಾಸ್ಟ್ ಇಯರ್ 137 ಫಸ್ಟ್ ಸೆಷನ್ ಅಲ್ಲಿ 137 ಸಿಕ್ಕಿದೆ. ಸೆಕೆಂಡ್ ಇದರಲ್ಲಿ 139 ಗೆಲ್ಲ ಈ ಎಕ್ಸಾಮ್ ಅಲ್ಲಿ ಅಪಾಯಿಂಟ್ ಆಗಿದ್ದಾರೆ. ಮತ್ತೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತಾನು ಬಿಟ್ಟಿದ್ದಾರೆ. ಫ್ಲೈಯಿಂಗ್ ಇದರಲ್ಲಿ ಮೆನ್ಗೆ ಒಂದಿದೆ, ವುಮೆನ್ಗೆ 2 ಇದೆ. ಟೋಟಲ್ 3 ಪೋಸ್ಟ್ ಇದೆ. ಅದೇ ರೀತಿ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಇದಕ್ಕೆ 85 ಮೆನ್ಸ್ಗಿದೆ, 23 ವುಮೆನ್ಸ್ಗಿದೆ. ಟೋಟಲ್ 108 ಆಗುತ್ತೆ. ನಾನ್ ಟೆಕ್ನಿಕಲ್ ಇದ್ರವ್ರಿಗೆ ಇನ್ನು ಮಿಕ್ಕಿದೆಲ್ಲ ಪೋಸ್ಟ್ ಇದೆ. ಟೋಟಲ್ 284 ಪೋಸ್ಟ್ ಈ ಸಲ ಕಾಲ್ ಮಾಡಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಇದಕ್ಕೆ ಎಕ್ಸಾಮ್ ನಡೆಯುತ್ತೆ. ಇದರ ಸ್ಯಾಲ್ರಿ ಎಲ್ಲ ಯಾವ ತರ ಇದೆ ಅಂದ್ರೆ ಸ್ಟಾರ್ಟಿಂಗೇನೆ ನೀವು ಜಾಯಿನ್ ಆದ ತಕ್ಷಣನೇ 56,100 ರೂಪಾಯಿ, 56,100 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ 1,77,500 ವರೆಗೂ ಸಿಗುತ್ತೆ. ಜೊತೆಗೆ ಅಲಯನ್ಸ್ ಕೊಡ್ತಾರೆ. ಮಿಲಿಟರಿ ಸರ್ವಿಸ್ ಇರುತ್ತೆ, ಪೇ ಇರುತ್ತೆ, ಡಿಯರ್ನೆಸ್ ಇರುತ್ತೆ. ಅಲಯನ್ಸ್ಗಳು ತುಂಬಾನೇ ಬರ್ತವೆ. ಹೌಸ್ ಅಲಯನ್ಸ್ ಇರ್ಬೋದು, ಮತ್ತೆ ಪ್ರತಿಯೊಂದು ವೆಹಿಕಲ್ ಅಲಯನ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ 1.25 crore ಇನ್ಸೂರೆನ್ಸ್ ಕವರೇಜ್ ಕೊಡ್ತಾರೆ. ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅವ್ರಿಗೆ 1.25 crores ಇನ್ಸೂರೆನ್ಸ್ ಕವರೇಜ್ ಕೊಡ್ತಾರೆ. ಇಷ್ಟೆಲ್ಲ ಒಂದು ಫೆಸಿಲಿಟೀಸ್ ಕೊಡ್ತಾ ಇರೋಂಥ ಏರ್ ಫೋರ್ಸ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಅಂತಿದ್ದೀರಿ ಅವ್ರಿಗೆ ಈ ಅಪ್ಲಿಕೇಶನ್ ನ ಹಾಕ್ಬೋದು. ಇಂಡಿಯನ್ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತಾನು ಕರೀತಾರೆ. ಇದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋರು. ಇದರಲ್ಲೂ ಹೇಳಿದ್ನಲ್ಲ 3 ಟೈಪ್ಸ್ ಬರುತ್ತೆ.
ಫ್ಲೈಯಿಂಗ್ ಬ್ರಾಂಚು, ಟೆಕ್ನಿಕಲ್ ಬ್ರಾಂಚು ಮತ್ತೆ ಗ್ರೌಂಡ್ ಡ್ಯೂಟಿ ಬ್ರಾಂಚ್ ಅಂತೇಳಿ ನೀವು ಯಾವ್ಯಾವುದಕ್ಕೆ ಅಪ್ಲೈ ಮಾಡ್ಕೋಬಹುದು. ಪೈಲಟ್ ಇದ್ರೆ ಪೈಲಟ್ಗೆ ಹಾಕೋಬಹುದು, ಇಲ್ಲ ಟೆಕ್ನಿಕಲ್ ಬ್ರಾಂಚ್ ಇದ್ರೆ ಟೆಕ್ನಿಕಲ್ ಬ್ರಾಂಚ್. ಗ್ರೌಂಡ್ ಡ್ಯೂಟಿಲಿ ತುಂಬಾ ಕೆಲಸ ಬರ್ತವೆ, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಎಜುಕೇಶನ್ ತುಂಬಾ ರೋಲ್ಸ್ ಇರ್ತದೆ. ಅದಕ್ಕೆ ಬೇಕಾದ್ರೂ ನೀವು ಹಾಕೋಬಹುದು. ಮತ್ತೆ ಫೀಸುನು ಕಮ್ಮಿ ಇದೆ, 550 ಪ್ಲಸ್ GST ಅಂತಾನೆ ಹೇಳ್ತಾರೆ. ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ತುಂಬಾ ಒಂದು ಉತ್ತಮವಾದ ಜಾಬು, ಬೇಸಿಕ್ಗೆನೆ ಒಳ್ಳೆ ಸ್ಯಾಲ್ರಿ ಇದೆ. ಸ್ಟಾರ್ಟಿಂಗೇನೆ 56,000 ಸಮಥಿಂಗ್ ಇರೋದ್ರಿಂದ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.